ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಈ ದಿವಸ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತೀರಿ. ಯಾವ ವಿಷಯ ಸಮಾಜಘಾತಕವಾಗಿದೆಯೋ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸಿಗೆ ಧಕ್ಕೆಯನ್ನುಂಟು ಮಾಡುತ್ತೋ ಅಂತಹ ವಿಚಾರಗಳನ್ನು ಕುರಿತು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಅಂತಕ್ಕಂಥದ್ದು. ಸಾರ್ವಜನಿಕ ಮತ್ತು ಸಾಮಾಜಿಕ ಸ್ಥಳಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಅಂದರೆ ಇದರ ಅರ್ಥ ಸಮಾಜಮುಖಿಯಾಗಿ ಮಾಡ್ತಕ್ಕಂತಹ ಕೆಲಸದಿಂದ, ಸಾರ್ವಜನಿಕವಾಗಿ ಬೆರೆಯೋದ್ರಿಂದ ಜನ ನಿಮ್ಮನ್ನು ಅಲ್ಲಿ ವಿಶೇಷವಾಗಿ ಗುರುತಿಸ್ತಾರೆ ಅನ್ನುವಂಥದ್ದು. ನಂಬಿಕೆ ಮತ್ತು ಪ್ರಾಮಾಣಿಕತೆ ಈ ಎರಡನ್ನೂ ಒಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡಿದಾಗ ತುಂಬ ಒಳ್ಳೆಯದಾಗುವಂಥದ್ದಿದೆ. ಯಾವ ಕೆಲಸವನ್ನು ಮಾಡೋದರಿಂದ ನಮಗೆ ಅಲ್ಲಿ ಅಚಲವಾದಂತಹ ನಂಬಿಕೆ ಗಟ್ಟಿಯಾಗುತ್ತೋ, ಹಾಗೆ ಪ್ರಾಮಾಣಿಕತೆಗೆ ಒಂದು ವೈಶಿಷ್ಟ್ಯವಾದಂತಹ ಒಂದು ಬೆಲೆ ಸಿಕ್ಕುತ್ತೋ, ಅಲ್ಲಿ ನಮ್ಮ ವರ್ಚಸ್ಸು ಹೆಚ್ಚಾಗುವಂಥದ್ದಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ರಾಜಿ ಆಗ್ತಕ್ಕಂತಹ ಪ್ರಮೇಯ ಇಲ್ಲವೇ ಇಲ್ಲ ಅಂತ ಹೇಳಬೇಕಾದಂಥದ್ದು. ಮಾತು ಬಹಳ ಮಿತವಾಗಿರಲಿ. ಜಗಳ, ದ್ವೇಷ ಇತ್ಯಾದಿಗಳು ಬೇಡವೇ ಬೇಡ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ ಬಹಳ ಶ್ರಮಪಟ್ಟು ಮಾಡಿದಂತಹ ಕೆಲಸಕ್ಕೆ ವಿಶೇಷವಾದಂತಹ ಪ್ರತಿಫಲ ಸಿಕ್ಕುವಂತಹ ದಿವಸ. ಹಾಗಾಗಿ ನಿಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ ಅನ್ನುವಂಥದ್ದಾಗತ್ತೆ. ಗಣ್ಯರ ಭೇಟಿಯಿಂದ ಸಂತೋಷವಾಗ್ತಕ್ಕಂಥದ್ದು. ನಿಮ್ಮ ಮನಸ್ಸಿಗೆ ಹಿಡಿಸ್ತಕ್ಕಂತಹ ಮಾತುಕತೆಗಳು ನಡೆಯುತ್ತೆ, ಅಂತಹ ವಾತಾವರಣ ಅಲ್ಲಿರುತ್ತೆ. ಆಗ ಸ್ವಾಭಾವಿಕವಾಗಿ ಸಂತೋಷವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಪ್ರಗತಿಗೆ ಅವಕಾಶವಾಗತಕ್ಕಂತಹ ದಿವಸವಾಗತ್ತೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ವಾತಾವರಣ ಏರ್ಪಾಟಾಗುತ್ತೆ. ನ್ಯಾಯಸಮ್ಮತವಾದಂತಹ ಫಲ ನಮಗೆ ಬೇಕು ಅನ್ನುವಂಥದ್ದಾಗಿರುತ್ತೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲೋ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. 11 ಬಾರಿ ಈ ಶ್ಲೋಕ ಮಂತ್ರವನ್ನು ಜಪ ಮಾಡಿ ಅಥವಾ ಪಠನೆ ಮಾಡಿ ಆಂಜನೇಯನನ್ನು ಸ್ಮರಿಸ್ತಾ ಹೇಳ್ಕೊಳ್ಳಿ. ಅದು ನಿಮಗೆ ಎಲ್ಲ ರೀತಿಯ ಧೈರ್ಯವನ್ನು, ಸ್ಥೈರ್ಯವನ್ನು ಕೊಟ್ಟು ಕಾಪಾಡುತ್ತೆ ಅನ್ನುವಂಥದ್ದು. ಅನುಕೂಲ ಇದ್ದಂಥವರು ಹನುಮಾನ್ ಚಾಲೀಸವನ್ನು ಕೂಡ ಪಠನೆ ಮಾಡಬಹುದು, ಶ್ರವಣ ಮಾಡಬಹುದು. ಶುಭವಾಗಿ. ಮಿಥುನ ರಾಶಿ ನೀವು ಮಾಡಬೇಕಾದಂತಹ ಜವಾಬ್ದಾರಿಯುತ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡೇ ಅನ್ನುವಂತಹ ಭಾವನೆಯಲ್ಲಿರ್ತೀರಿ. ಆದರೆ ಬಹಳ ಎಚ್ಚರಿಕೆಯಿಂದ ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಏನು ವ್ಯತ್ಯಾಸ ಆದರೂ ಕೂಡ ಮಾಡಿದಂತಹ ಕೆಲಸ ವ್ಯರ್ಥವಾಗುತ್ತೆ. ಅಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಸ್ನೇಹಿತರ ಮತ್ತು ಕುಟುಂಬ ಸದಸ್ಯರ ಒಂದು ವಿಶೇಷವಾದಂತಹ ಸಮ್ಮಿಲನ ಬಹಳ ವೈಶಿಷ್ಟ್ಯವನ್ನು ಪಡ್ಕೊಳ್ಳುತ್ತೆ. ನೆಂಟರು, ಬಂಧುಗಳು, ನಿಮ್ಮ ಕುಟುಂಬ ಸದಸ್ಯರು, ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರ್ತಕ್ಕಂತಹ ಒಂದು ಯೋಗ, ಅಂತಹ ಒಂದು ಅವಕಾಶ, ಅಂತಹ ಒಂದು ವಾತಾವರಣ ಈ ದಿವಸ ಏರ್ಪಾಟಾಗುವಂಥದ್ದು. ವ್ಯಾಯಾಮದ ಕಡೆ ಹೆಚ್ಚು ಗಮನವನ್ನು ಕೊಡಿ. ದೇಹ ಸುಸ್ಥಿತಿಯಲ್ಲಿರಬೇಕು. ಯೋಗವನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಯೋಗಾದ್ರೋಗ ನಿವಾರಣಂ ಅಂತ ಹೇಳುತ್ತೆ. ಅಲ್ಲಿ ಹೇಳುವಂಥದ್ದು ಯೋಗಾದ್ರೋಗ ನಿವಾರಣಂ ಅಂತಂದರೆ ಪಂಚಾಂಗದ ವಿಚಾರದಲ್ಲಿ ಬರ್ತಕ್ಕಂತಹ ಯೋಗ, ಕರಣ ಇತ್ಯಾದಿಗಳು. ಅದನ್ನು ನಾವು ಹೀಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥದ್ದು. ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನ ಇರಲಿ. ಗ್ರಹಗತಿಯ ದೃಷ್ಟಿಯಿಂದ ಏನಾಗುತ್ತೆ ಅಂತ ಕೇಳಿದರೆ, ಯಾವ ಸಂದರ್ಭದಲ್ಲಿ ನೀವು ಮಾತನ್ನು ಆಡಬಾರ್ದು ಆಗ ಮಾತಾಡಿ ನಿಷ್ಠುರವಾಗ್ತೀರಿ. ಯಾವ ಸಂದರ್ಭದಲ್ಲಿ ನೀವೇ ಮಾತಾಡಬೇಕಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಮಾತಾಡ್ದಲೇ ನಿಷ್ಠುರವಾಗ್ತೀರಿ. ಹೀಗಾದಾಗ ಮಾತಿನಿಂದಲೇ ಎಲ್ಲವೂ ತೊಂದರೆಯಾಗತ್ತೆ. ಅದನ್ನು ಗಮನಿಸಿಕೊಂಡು ಸಮಯೋಚಿತವಾಗಿ ಯಾವುದು ಸೂಕ್ತ ಅನ್ನುವಂಥದ್ದನ್ನು ತಿಳಿದು ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ.
ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಓದಿಗೆ ಪೂರಕವಾದಂತಹ ಎಲ್ಲ ಸವಲತ್ತುಗಳು, ಲೇಖನ ಸಾಮಗ್ರಿಗಳು ಹಾಗೆ ಪಠ್ಯ ಸಾಮಗ್ರಿಗಳು ಬಹಳ ವಿಶೇಷವಾಗಿ ನಿಮಗೆ ದೊರಕುವಂಥದ್ದಾಗತ್ತೆ. ಕೈ ಹಿಡಿದಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂತಹ ಯೋಗ. ಇದೂ ಕೂಡ ಪೂರ್ವಜನ್ಮದ ಸುಕೃತ ಅಥವಾ ಅದೃಷ್ಟ ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಗೊಂದಲ ಇರತಕ್ಕಂತಹ ದಿವಸ. ತಮ್ಮ ಓದಿನ ವಿಚಾರದಲ್ಲಿ ಯಾರು ಪರಿಶುದ್ಧವಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡಿರೋದಿಲ್ವೋ ಅಂಥವರಿಗೆ ಗೊಂದಲಗಳು ಹೆಚ್ಚಾಗುವಂಥದ್ದಾಗತ್ತೆ. ನಿರೀಕ್ಷಿತವಾದಂತಹ ಸ್ಪರ್ಧೆಗಳಲ್ಲಿ ನಿಮ್ಮ ಯಶಸ್ಸು ಬಹಳ ಮುಖ್ಯವಾದಂಥದ್ದಾಗಿರುತ್ತೆ. ಯಶಸ್ಸನ್ನು ಗಳಿಸಲಿಕ್ಕೆ ಹೆಚ್ಚಿನ ಅವಕಾಶಗಳು ನಿಮಗೆ ದೊರೆಯುವಂಥದ್ದಾಗತ್ತೆ. ಆದಾಯ ಕಡಿಮೆ, ಖರ್ಚು ಜಾಸ್ತಿ ಅಂತಕ್ಕಂಥದ್ದು ನಿಮಗೆ ಅನುಭವಕ್ಕೆ ಬರುವಂಥದ್ದು. ಹಲ್ಲು ನೋವಿನ ಸಮಸ್ಯೆಯಿಂದ ಸ್ವಲ್ಪ ತೊಂದರೆ ಆಗುವಂತಹ ಸೂಚನೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.